ಶ್ರೀ ಸ್ಕಂದ ಪುರಾಣ ಅಧ್ಯಾಯ 7 ಕುಮಾರಲೀಲೆ. ಹೀಗೆ ಕೆಲವು ಕಾಲ ಕ್ರಮಿಸುತ್ತಿರಲು ಒಮ್ಮೆ ಕೈಲಾಸ ಶಿಖರದ ಭೋಗಾಪುರದ ಅಂತಃಪುರದಲ್ಲಿ ಶಿವನು ಶಿವೆಯೂ ಸುಖಾಸೀನರಾಗಿ ಕುಳಿತಿರುವಾಗ ಶಿವೆಗೆ ಕುಮಾರನನ್ನು ನೋಡುವ ಹಿರಿಯಾಸೆಯಾಯಿತು. ಅವಳು ಅದನ್ನು ತನ್ನ ಪತಿಗೆ ತಿಳಿಯಪಡಿಸಿದಳು. ಅವಳ ಆಸೆಯನ್ನು ಪೂರ್ಣಗೊಳಿಸುವುದಕ್ಕೆ ಶಿವನು ಪಾರ್ವತಿ ಸಹಿತನಾಗಿ ಸಕಲ ವೈಭವಗಳೊಂದಿಗೆ ವೃಷಭವನ್ನೇರಿ ಗಂಗಾ ಪ್ರವಾಹದಲ್ಲಿ ಶರವಣ ಮಧ್ಯದಲ್ಲಿರುವ ಪದ್ಮಪುಂಜಕ್ಕೆ ಸುತರನ್ನು ನೋಡಲು ಬಂದನು. ಹರಿಯ ಜಾದಿಗಳು ಅವರನ್ನು ಹಿಂಬಾಲಿಸಿ ಬಂದರು. ಅತ್ತ ಕುಮಾರನು ತಂದೆ ತಾಯಿಗಳನ್ನು ನೋಡುವಾಸೆಯಿಂದ 6 ಶಿಶುರೂಪಗಳನ್ನು ತಳೆದು ನಿರೀಕ್ಷಿಸುತ್ತಾ ಕುಳಿತಿದ್ದನು. ಷಟ್ಕೃತಿಕೆಯರು ಆ 6 ಶಿಶುಗಳನ್ನು ಸೇವಿಸುತ್ತಿದ್ದರು. ಉಪಮಾತೃಗಳೊಡನೆ ಆನಂದದಿಂದಿರುವ ಕಮಲದಲ್ಲಿ ನೆಲೆಸಿದ 6 ಬೇರೆ ಬೇರೆ ಶಿಶುರೂಪಗಳನ್ನು ಹೊಂದಿ ಶೋಭಿಸುವ ಕುಮಾರನನ್ನು ಶಿವನು ಪಾರ್ವತಿಗೆ ತೋರಿ, ದೇವಿ, ನಿನ್ನ ಕುಮಾರನು ಅಲ್ಲಿರುವನು ನೋಡು ಎಂದು ಹೇಳಿದನು. ಕೂಡಲೇ ಗಿರಿಜೆಯು ವೃಷಭದಿಂದ ಅವರೋಹಿಸಿ ಓಡಿ ಬಂದು 6 ಶಿಶುಗಳನ್ನು ಒಂದೇ ತೆಕ್ಕೆಯಲ್ಲಿ ಹಿಡಿದು ಅಪ್ಪಿಕೊಂಡು ಮುದ್ದಾಡಿ ಶಿರವನ್ನಾಘ್ರಾಣಿಸಿದಳು. ಆಗಲೇ 6 ಶಿಶುಗಳು 2 ಪಾದಗಳನ್ನು, 12 ಭುಜಗಳು, 6 ಮುಖಗಳು, 18 ಕಣ್ಣುಗಳುಳ್ಳ ಒಂದೇ ಶಿಶುವಾಗಿ ಪರಿವರ್ತನೆ ಹೊಂದಿದವು. ಪಾರ್ವತಿಗೆ ಷಣ್ಮುಖನನ್ನು ನೋಡಿ ಎದೆವಾಲುಕ್ಕಿತು. ಆತನ 6 ಮುಖಗಳಿಗೂ ಪ್ರತ್ಯೇಕವಾಗಿ ಮೊಲೆಹಾಲನ್ನು ಕುಡಿಸಿದಳು. ಆ ಮಗುವು ತನ್ನ ಅಷ್ಟಾದಶ ನೇತ್ರಗಳಿಂದ ವಿದ್ಯಾಮಯವೂ ಜ್ಞಾನಮಯವೂ ಪಾವನವೂ ಆದ ತನ್ನ ತಾಯಿಯ ಮುಖವನ್ನು ನೋಡುತ್ತಾ ತೃಪ್ತಿಯಿಂದ ಸ್ತನ್ಯಪಾನ ಮಾಡುತ್ತಿರಲು ಲೋಕಮಾತೆಯ ಮೊಲೆ ಹಾಲಿನ ಕೆಲವು ತೊಟ್ಟುಗಳು ಹರಿಯುತ್ತಿರುವ ಗಂಗೆಯ ನೀರಲ್ಲಿ ಉರುಳಿದವು. ಆ ನೀರಲ್ಲಿ ಶಾಪವಶದಿಂದ ಮೀನುಗಳಾಗಿದ್ದ ಪರಾಶರನ ಮಕ್ಕಳು ಆ ಹಾಲಿನ ಹನಿಗಳನ್ನು ಕುಡಿದು ಶಾಪ ವಿಮುಕ್ತವಾದವು. ನಂತರ ಷಣ್ಮುಖ ಸ್ವಾಮಿಯನ್ನೆತ್ತಿಕೊಂಡು ಪಾರ್ವತಿಯು ವೃಷಭವನ್ನೇರಲು ತೂರ್ಯಸ್ವನದೊಂದಿಗೆ ಪುಷ್ಪವೃಷ್ಟಿಯಾಯಿತು. ಶಿವನು ಕೃತ್ತಿಕೆಯರನ್ನು ಕುರಿತು, ಎಲವು ಕೃತ್ತಿಕೆಯರೇ, ನೀವು ಸ್ತನ್ಯವನ್ನಿತ್ತು ಕುಮಾರನನ್ನು ಬೆಳೆಯಿಸಿದ್ದರಿಂದ ಕುಮಾರನು ಕಾರ್ತಿಕೇಯನೆಂದೂ ಕರೆಯಲ್ಪಡುವನು. ನಿಮ್ಮ ಮೇಲಿನ ಅಭಿಮಾನದಿಂದ ವ್ರತವನ್ನಾಚರಿಸುವವರ ಇಷ್ಟಾರ್ಥಗಳನ್ನು ಈ ಕುಮಾರನು ಈಡೇರಿಸುವನು ಎಂದು ಅನುಗ್ರಹಿಸಿ ತನ್ನ ತೋಳುಗಳಿಂದ ಮಗುವನ್ನೆತ್ತಿಕೊಂಡು ಬ್ರಹ್ಮಾದಿಗಳು ಸೇವಿಸುತ್ತಿರಲು ಸತಿಯೊಡನೆ ವೃಷಭಾರೂಢನಾಗಿ ತನ್ನ ವಾಸಭವನವನ್ನು ಸೇರಿದನು. ಆ ಬಳಿಕ ಕುಮಾರನು ತಂದೆ ತಾಯಿಗಳಾದ ಶಿವಶಿವೆಯರ ಸಾನ್ನಿಧ್ಯದಲ್ಲಿ, ಅವರ ಪೋಷಣೆಯಲ್ಲಿ, ಅವರ ಲಾಲನೆ ಪ್ರೀತಿಗಳಲ್ಲಿ ದಿನದಿನಕ್ಕೆ ಬಿದಿಗೆಯ ಚಂದಿರನಂತೆ ವರ್ಧಿಸತೊಡಗಿದನು. ಪಾದಗಳಲ್ಲಿ ಕಾಲಂದುಗೆಗಳನ್ನು ಧರಿಸಿ ಗೆಜ್ಜೆಗಳ ಗಿಲ್ ಗಿಲ್ ಶಬ್ದ ಮಾಡುತ್ತಾ ಉಡದಾರದ ಕಿಂಕಿಣಿಗಳನ್ನು ಕಿರುಗುಟ್ಟಿಸುತ್ತಾ ತೊದಲ್ನುಡಿ ನುಡಿಯುತ್ತಾ ಬಾಲಸಹಜ ಆಟ ಪಾಠಗಳನ್ನು ಬಹು ಮನೋಹರವಾಗಿ ಕಾಣಿಸಿದನು. ಸುವರ್ಣದ ಕಾಸಿನ ಸರದಿಂದ ಆತನ ಕಂಠವು ವಿಶಾಲವಾದ ಎದೆಯೂ ಶೋಭಿಸಿದವು. ಮಣಿಮಯ ಕುಂಡಲಗಳ ಕಾಂತಿಯಿಂದ ಷಣ್ಮುಖಗಳ ಪಂಕ್ತಿಯು ಚೆಲುವಾಗಿ ತೋರಿತು. ಧರಿಸಿದ 6 ಕಿರೀಟಗಳಿಂದ ಎಣ್ದೆಸೆ ಬೆಳಗಿತು. ಈ ಬಗೆಯ ಸಚ್ಚಿದಾನಂದ ಸ್ವರೂಪವೂ ವಾಗ್ಮನಾತೀತವೂ ಸುಖ ಸ್ವರೂಪವೂ ಆದ ಶಿವ ತೇಜಸ್ಸು ಶಿಶುರೂಪವನ್ನು ಹೊಂದಿ ಪಾರ್ವತಿ ಪರಮೇಶ್ವರರನ್ನು ಆನಂದಾಬ್ಧಿಯಲ್ಲಿ ಓಲಾಡಿಸಿತು. ಷಣ್ಮುಖನು ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ಹೊರಟನು. ಮೊದಲು ವೃಷಭನ ಕೊಂಬುಗಳ ನಡುವೆ ಕೆರೆದು ಅದರ ತಲೆಯ ತುರಿಕೆಯನ್ನು ಕಳೆದು ಮುಂದೆ ನಡೆದನು. ವಿಕೃತಾಂಗರಾದ ಗಣದೇವತೆಗಳನ್ನು ಅಣಕಿಸಿ ನಕ್ಕನು. ಪುಷ್ಪ ಫಲಭರಿತವಾದ ವೃಕ್ಷಗಳಿಂದ ತುಂಬಿದ ವನಗಳನ್ನು ಹೊಕ್ಕು ಹೂವು ಹಣ್ಣುಗಳನ್ನು ಮನವಾರೆ ಉದುರಿಸಿದನು. ಸುರ ನದಿಯ ಕಮಲ ಪುಷ್ಪಗಳನ್ನು ಬಯಸಿ ಕಿತ್ತನು. ತನ್ನ ಪಾದ ಕಮಲಗಳಿಂದ ಸಪ್ತ ಸಮುದ್ರಗಳನ್ನು ಒಂದೇ ಬಾರಿಗೆ ಕಲಕಿದನು. ಒಂದು ಪರ್ವತ ಶಿಖರದಿಂದ ಇನ್ನೊಂದು ಪರ್ವತ ಶಿಖರಕ್ಕೆ ಜಿಗಿದನು. ಮೇಘ ಮಧ್ಯದಲ್ಲಿರುವ ಇಂದ್ರಧನುಷ್ಯಗಳೊಡನೆ ಆಟವಾಡಿದನು. ಸೂರ್ಯನ ಸಪ್ತಾಶ್ವಗಳನ್ನು ಬೆದರಿಸಿ ಓಡಿಸಿದನು. ಚಂದ್ರನ ರಥವನ್ನು ಗತಿಗೆಡಿಸಿದನು. ದಶ ದಿಕ್ಕುಗಳನ್ನು ಅಪ್ರತಿಹತವಾಗಿ ಸಂಚರಿಸಿ ಜಲದೇವತೆ ಸೋಮ ಮತ್ತು ವಾಯು ಇವರುಗಳ ಗಜಗಳನ್ನು ಮರ್ದಿಸಿ ವಶಪಡಿಸಿಕೊಂಡನು. ಅಲ್ಲಿಂದ ಮೇಲೇರಿ ಗಾಳಿ ಬೆಳಕುಗಳಿಂದ ಮಾತ್ರ ವ್ಯಾಪ್ತವಾದ ಜ್ಯೋತಿಶ್ಚಕ್ರವನ್ನು ತಕ್ಕ ಗಣದವರಿಂದ ಎಳೆಯಿಸಿ ತರಿಸಿದನು. ಅಲ್ಲಿಂದ ಮೇಲೇರಿ ಸತ್ಯಲೋಕವನ್ನು ತಲುಪಿದನು. ಅಲ್ಲಿಯ ಲೋಕಾಲೋಕ ಪರ್ವತದಲ್ಲಿ ಮನವಾರೆ ಬಗೆ ಬಗೆಯ ಆಟವಾಡಿದನು. ಚತುರ್ಮುಖ ಬ್ರಹ್ಮನ ಬಳಿ ಸಾರಿದನು. ಆತನ ಮುಖಗಳನ್ನು ಸ್ಪರ್ಶಿಸುತ್ತಾ ಎಣಿಸಿದನು. ಆತನ ಯಜ್ಞೋಪವೀತವನ್ನು ಬಯಸಿ ಬೇಡಿದನು. ಆನಂತರ ಮತ್ತೆ ಮೇಲೇರಿ ವೈಕುಂಠವನ್ನು ಸೇರಿದನು. ಅಲ್ಲಿ ವಿಷ್ಣುವಿನ ಹಾಸಿಗೆಯಾದ ಆದಿಶೇಷನಿಗೂ ವಿಷ್ಣುವಿನ ವಾಹನವಾದ ಗರುಡನಿಗೂ ಕಲಹವನ್ನುಂಟು ಮಾಡಿದನು.
ಹೀಗೆ ಲೋಕಾನುಗ್ರಹಕ್ಕಾಗಿ ಸಕಲ ಲೋಕಗಳನ್ನು ಬಿಡದೆ ಸಂಚರಿಸಿದನು. ಗರುಡ, ಹಂಸ, ಮಯೂರಗಳನ್ನೇರಿ ಆಕಾಶಯಾನ ಮಾಡಿದನು. ಜಲಾಶಯಗಳಲ್ಲಿ ಜಲಕ್ರೀಡೆಗಳನ್ನಾಡಿದನು. ವೀಣಾವಾದನಾದಿ ಸಂಗೀತ ಕಲಾಜಾಣ್ಮೆಗಳಿಂದ ಕೊರಡುಗಳನ್ನು ಕೂಡ ಚಿಗುರುವಂತೆ ಮಾಡಿದನು. ಕೊಳಲನ್ನೂದಿ ಲೋಕಸುಂದರಿಯರನ್ನೆಲ್ಲ ಸಂಮೋಹನಕ್ಕೊಳಗು ಮಾಡಿದನು. ಗುರುಕುಲಗಳಿಗೆ ಹೋಗಿ ಅಲ್ಲಿದ್ದ ಛಾತ್ರರೊಡನೆ ಸೇರಿ ದ್ರಾವಿಡ, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ನೈಪುಣ್ಯ ಪಡೆದನು. ಅಧ್ಯಯನಪರರಾದ ತ್ರೈವರ್ಣದವರೊಡನೆ ಸೇರಿ ಸಹಪಾಠಿಗಳಿಗಿಂತಲೂ ಹೆಚ್ಚಿನ ಜಾಣ್ಮೆಯನ್ನು ವೇದವಿದ್ಯೆಯಲ್ಲಿ ಸಂಪಾದಿಸಿದನು. ಹೀಗೆ ಶಿವನ ಕಣ್ಣಿನಿಂದ ಹುಟ್ಟಿದ ಜ್ಯೋತಿಯಿಂದ ಉದ್ಭವನಾದ ಸ್ಕಂದನು ಅಖಿಲಾಂಡಕೋಟಿ ಬ್ರಹ್ಮಾಂಡಗಳ ಹೊರಗೂ ಒಳಗೂ ತನ್ನ ಗಣಗಳೊಡನೆ ಸಂಚರಿಸಿ ಕೈಲಾಸ ಪರ್ವತದ ಶಿವಭವನವನ್ನು ಮರಳಿ ಪ್ರವೇಶಿಸಿದನು. ಶ್ರೀ ಸ್ಕಂದ ಪುರಾಣ ಅಧ್ಯಾಯ 8 ವಿಶ್ವರೂಪ ದರ್ಶನ. ಹೀಗೆ ಸ್ವಾಮಿಯು ಬಾಲಲೀಲಾ ವಿನೋದದಿಂದ ಇರುತ್ತಾ ಒಮ್ಮೆ ಇಂದ್ರಾದಿ ದೇವತೆಗಳಿಗೆ ಒಂದು ವಿಚಿತ್ರತಮ ಲೀಲೆಯನ್ನು ತೋರಬಯಸಿದನು. ಆತನ ಇಚ್ಛಾ ಮಾತ್ರದಿಂದ ದೇವತೆಗಳಿಗೆ ಮಾಯೆ ಕವಿದು ಆ ಪರಿಣಾಮವಾಗಿ ಕುಮಾರಸ್ವಾಮಿಯ ವಿಷಯದಲ್ಲಿ ಮರೆವು ಉಂಟಾಯಿತು. 33 ಕೋಟಿ ದೇವತೆಗಳು, ಏಕಾದಶ ರುದ್ರರು, ಸಪ್ತವಾಯುಗಳು, ಅಷ್ಟವಸುಗಳು, ಅಷ್ಟದಿಕ್ಪಾಲಕರು, ಅಶ್ವಿನಿ ಕುಮಾರರು ಕುಮಾರನ ಲೀಲೆಗೆ ಅಪಾರ್ಥ ಮಾಡಿಕೊಂಡು ಗಾಬರಿಯಾಗಿ ಇಂದ್ರನ ಬಳಿಗೆ ಬಂದು, ದೇವೇಂದ್ರನೇ, ಕುಮಾರನೊಬ್ಬನ ಅಲೌಕಿಕ ಬಾಲಲೀಲೆಗಳಿಂದ ಮೂಲೋಕವೆಲ್ಲ ತಲ್ಲಣಗೊಳ್ಳುತ್ತಿದೆ. ಈ ಮಗುವಿನಿಂದ ಮುಂದೆ ನಮಗಿನ್ನಾವ ಸಂಕಟವು ಕಾದಿದೆಯೋ ಈ ಮಗುವಿನ ಬಗೆಗೆ ನಾವು ಈಗಲೇ ಜಾಗ್ರತೆ ವಹಿಸುವುದು ವಿಹಿತವು ಎನ್ನಲು ಇಂದ್ರನು ದೇವತೆಗಳ ಮಾತನ್ನು ಕೇಳುತ್ತಲೇ ಮಾಯೆಯಿಂದ ಮೂಢನಾಗಿ ಬಾಲಕನನ್ನು ಶಿಕ್ಷಿಸಲು ಹೊರಟನು. ಕುಮಾರನು ಮೇರು ಪರ್ವತದ ಶಿಖರಗಳನ್ನೇ ಕಿತ್ತೆಸೆಯುತ್ತಾ ಅದ್ಭುತವಾಗಿ ಆಟವಾಡುತ್ತಿದ್ದನು. ಕ್ರೋಧಗೊಂಡ ಇಂದ್ರನು ಐರಾವತವನ್ನೇರಿದವನಾಗಿಯೇ ಕುಮಾರನ ಮೇಲೆ ವಜ್ರಾಯುಧವನ್ನು ಒಮ್ಮೆಲೆ ಪ್ರಯೋಗಿಸಿದನು. ಇಂದ್ರನ ವಜ್ರಾಯುಧವು ಮಾರ್ಗದಲ್ಲಿಯೇ ಮತ್ತೊಂದು ವಜ್ರಾಯುಧದಿಂದ ಪುಡಿ ಪುಡಿ ಮಾಡಲ್ಪಟ್ಟಿತು. ಆದರೆ ಸಿಟ್ಟಿಗೆದ್ದ ಕುಮಾರನು ಧನುರ್ಧಾರಿಯಾಗಿ ಬಿಟ್ಟ ಬಾಣವು ಇಂದ್ರನ ಐರಾವತಕ್ಕೆ ತಾಗಿ ಅದು ಮೂರ್ಛೆ ಹೊಂದಿ ಕೆಳಗುರುಳಿತು. ಐರಾವತದಿಂದ ಜಿಗಿದ ಇಂದ್ರನು ಮತ್ತಷ್ಟು ಕೋಪದಿಂದ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಲು ಅದು ದಿಗ್ದೇಶಗಳನ್ನು ದಹಿಸುತ್ತಾ ಕುಮಾರನಲ್ಲಿಗೆ ಬಂದು ಶಾಂತವಾಯಿತು. ಕುಮಾರನು ಒಂದೊಂದೇ ಬಾಣದಿಂದ ಇಂದ್ರನ ಕಿರೀಟ ಕವಚಗಳನ್ನು ಕತ್ತರಿಸಿ ಮತ್ತೊಂದು ಬಾಣವನ್ನು ಇಂದ್ರನ ಎದೆಯಲ್ಲಿ ಕೀಲಿಸಿದನು. ಕೂಡಲೇ ಇಂದ್ರನು ಬಾಣಾಘಾತವನ್ನು ತಾಳದೆ ಮೂರ್ಛಿತನಾದನು. ಇನ್ನುಳಿದ ದೇವತೆಗಳನ್ನು ಒಂದೊಂದೇ ಬಾಣದಿಂದ ಸದೆಬಡಿದನು. ಈ ವಿಚಾರವನ್ನು ನಾರದರಿಂದ ತಿಳಿದ ಬೃಹಸ್ಪತಿಯು ಶೀಘ್ರವಾಗಿ ಕುಮಾರನಿರುವಲ್ಲಿಗೆ ಬಂದು ವಿನಯದಿಂದ ಕೈಮುಗಿದು, ಹೇ ದೇವನೇ, ಸ್ಕಂದನೂ ವಿಘ್ನೇಶನ ಸೋದರನೂ ಷಣ್ಮುಖನೂ ಏಕಮುಖನೂ ಸಾಕ್ಷಾತ್ ಶಿವನೂ ಆದ ನಿನಗೆ ನಮಸ್ಕಾರ. ಅಜ್ಞಾನಿಗಳಾದ ದೇವತೆಗಳು ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರನ್ನು ಉದ್ಧಾರ ಮಾಡು ಎಂದು ಬೇಡಿಕೊಂಡನು. ದೇವಗುರುವಿನ ಪ್ರಾರ್ಥನೆ ಫಲಿಸಿತು. ಸ್ವಾಮಿಯ ಕೃಪೆಯಿಂದ ದೇವತೆಗಳೆಲ್ಲ ನಿದ್ರೆಯಿಂದ ಎಚ್ಚೆತ್ತವರಂತೆ ಎದ್ದು ಕುಮಾರಸ್ವಾಮಿಗೆ ನಮಸ್ಕರಿಸಿದರು. ಅವರಿಗೆ ಕವಿದಿದ್ದ ಮಾಯೆ ಅಡಗಿ ಸದಮಲ ಭಕ್ತಿಯು ಅವರ ಹೃದಯದಲ್ಲುಂಟಾಯಿತು. ನಂತರ ಕುಮಾರನು, ಎಲೈ ಬ್ರಹ್ಮಾದಿ ದೇವತೆಗಳೇ, ನನ್ನನ್ನು ಶಿಶುವೆಂದು ತಿಳಿದು ಮೋಸ ಹೋಗಬೇಡಿರಿ. ಇಂದು ನಿಮಗೆ ನನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸಬೇಕೆಂದಿಚ್ಛಿಸಿದ್ದೇನೆ. ಆ ವಿಶ್ವರೂಪವನ್ನು ನೋಡಲು ನಿಮಗೆ ದಿವ್ಯ ಚಕ್ಷುಗಳನ್ನೂ ಕರುಣಿಸಿದ್ದೇನೆ ಎಂದು ಹೇಳಿ ತನ್ನ ವಿಶ್ವರೂಪವನ್ನು ಸಕಲ ದೇವತೆಗಳಿಗೆ ತೋರಿಸಿದನು. 7 ಪಾತಾಳಗಳು ಪಾದಗಳಾಗಿಯೂ, ಸಪ್ತ ದ್ವೀಪಗಳು ತೊಡೆ ಮೊಣಕಾಲುಗಳಾಗಿಯೂ, ಸಪ್ತ ಸಮುದ್ರಗಳು ಉಡುಗೆಗಳಾಗಿಯೂ, ದಿಕ್ಕುಗಳು ತೋಳುಗಳಾಗಿಯೂ, ಆಕಾಶವೇ ಹೊಕ್ಕುಳವಾಗಿಯೂ ತೋರಿದವು. ಗಗನವೇ ಶಿರಸ್ಸು, ಸೂರ್ಯ ಚಂದ್ರಾಗ್ನಿಗಳೇ 3 ಕಣ್ಣುಗಳು, ನೀಲಮೇಘವೇ ಕೇಶರಾಶಿ, ನಕ್ಷತ್ರಗಳೇ ಮುಡಿದ ಹೂಗಳು ಆಗಿದ್ದವು. ಶಿವನೇ ಆತ್ಮನು, ಗೌರಿಯೇ ಬುದ್ಧಿಯು, ಜನಾರ್ದನನೇ ವಾಮಭಾಗ, ಬ್ರಹ್ಮನೇ ಬಲಪಾರ್ಶ್ವ, ವೇದವೇ ವಾಣಿ ಆಗಿದ್ದವು. ಲಕ್ಷ್ಮಿಯೇ ಕಾಂತಿಯು, ವಾಯುವೇ ಪ್ರಾಣಾಪಾನ ಮೊದಲಾದ ದಶವಾಯುಗಳು, ಕಾಲಾಗ್ನಿ ರುದ್ರನೇ ಕೋಪವು, ಅಗ್ನಿಯೇ ಜಠರಾಗ್ನಿ ಆಗಿ ಪರಿಣಮಿಸಿದ್ದರು. ಅನಂತವೇ ಮೊದಲಾದ ಘಟಸರ್ಪಗಳು ಕಾಲಂದುಗೆಗಳಾಗಿದ್ದವು. ಭೂರಿಯಾದ ಕಾಂಡಗಳೇ ಕೋಟಿ ಕೋಟಿ ಬ್ರಹ್ಮಾಂಡಗಳಾಗಿದ್ದವು. ಹೀಗೆ ಕೋಟಿ ಕೋಟಿ ಸೂರ್ಯರಿಗೆ ಸಮಾನವಾದ ಕಾಂತಿಯನ್ನು, ಕೋಟಿ ಕೋಟಿ ಚಂದ್ರರ ತಂಪನ್ನು, ಕೋಟಿ ಕೋಟಿ ಕಾಲಾಗ್ನಿಗಳ ತೇಜಸ್ಸನ್ನು ಹೊಂದಿದ ಕುಮಾರಸ್ವಾಮಿಯ ಅದ್ಭುತವಾದ ವಿಶ್ವರೂಪವನ್ನು ದೇವತೆಗಳೆಲ್ಲ ಭಯಾಶ್ಚರ್ಯಗಳಿಂದ ನಿರೀಕ್ಷಿಸಿದರು.
ಒಂದು ಕ್ಷಣಕಾಲ ಸಕಲ ದೇವತೆಗಳ ಮನಸ್ಸು ಪಂಚೇಂದ್ರಿಯಗಳು ವರ್ಣಿಸಲ ಸದಳವಾದ ಸ್ಕಂದನ ದಿವ್ಯ ತೇಜಸ್ಸಿನಲ್ಲಿ ಲೀನವಾಗಿದ್ದವು. ಅನಂತರ ಎಚ್ಚರಗೊಂಡು ಹರಿಯಜೀಂದ್ರಾದಿಗಳು ಆ ದಿವ್ಯ ರೂಪವನ್ನು ಬಾಹ್ಯ ಚಕ್ಷುಗಳಿಂದ ನೋಡುವ ಶಕ್ತಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಲು ಅಂತಃಕರಣಿಯಾದ ಸ್ಕಂದನು ಅವರೆಲ್ಲರ ಬಾಹ್ಯ ಚಕ್ಷುಗಳಿಗೆ ಆ ದಿವ್ಯ ರೂಪವನ್ನು ನೋಡುವ ಶಕ್ತಿಯನ್ನು ದಯಪಾಲಿಸಿದನು. ಆ ಬಳಿಕ ಬ್ರಹ್ಮ, ವಿಷ್ಣು ಮತ್ತು ಇಂದ್ರನೇ ಮೊದಲಾದ ಸಕಲ ದೇವತೆಗಳು ತೇಜೋಮಂಡಲದಿಂದ ಅತ್ಯುಜ್ವಲವಾಗಿ ಒಪ್ಪುವ ಆ ಸಹಸ್ರಾಂಶುವನ್ನು ದರ್ಶಿಸಿದರು. ಆ ವಿಶ್ವರೂಪಿಯೇ ಅಷ್ಟೆಲ್ಲ ವ್ಯಾಪ್ತವಾಗಿರುವುದನ್ನು ನೋಡಿ ಅಡಿಗಡಿಗೆ ಅಚ್ಚರಿಗೊಂಡರು. ವಿಶ್ವರೂಪದ ಆ ದಿವ್ಯ ತೇಜೋ ರೂಪದಲ್ಲಿ ಮೂಲೋಕವೂ ಸೇರಿ ಹೋಗಿತ್ತು. ಆ ಮಹಾಮೂರ್ತಿಯಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳು ಯುಕಾಂಡಗಳಂತೆ, ಅಂದರೆ ಹೇನುಗಳ ಮೊಟ್ಟೆಗಳಂತೆ ಅತಿ ಚಿಕ್ಕದಾಗಿ ಕಾಣುತ್ತಿದ್ದವು. ಆ ಬ್ರಹ್ಮಾಂಡಗಳು ತಮ್ಮ ತಮ್ಮ ಸಾವಿರಾರು ಆವರಣಗಳಿಂದಲೂ ಜನಗಳಿಂದಲೂ ಕಿಕ್ಕಿರಿದಿದ್ದವು. ಮೊದಲು ಕಳೆದು ಹೋದ, ಮುಂದೆ ಹುಟ್ಟುವ ಮತ್ತು ಇಂದು ಇರುವ ಸಕಲ ಸೃಷ್ಟಿಯು ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು ಆ ರೂಪದ ಮೊಣಕಾಲಿನ ಪ್ರಾಂತದಲ್ಲಿಯೇ ವಿಶ್ರಾಂತರಾಗಿದ್ದರು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು. ಭೀತಿಗೊಂಡ ಹರಿಯಜ ಸುರೇಂದ್ರಾದಿಗಳು ವೇದ ವೇದಾಂತ ವಾಕ್ಯಗಳಿಂದ ವಾಚಾಮಗೋಚರನಾದ ಕುಮಾರಸ್ವಾಮಿಯನ್ನು ಸ್ತುತಿಸಿದರು. ಸ್ತುತಿಸಲ್ಪಟ್ಟ ಸ್ವಾಮಿಯು ಕೋಟಿ ಆದಿತ್ಯರ ಪ್ರಭೆಯನ್ನು ಬೀರುವ ಶಾಂತವಾದ ಮುನ್ನಿನ ರೂಪವನ್ನು ಹೊಂದಿದನು ಮತ್ತು ದೇವತೆಗಳನ್ನು ಉದ್ದೇಶಿಸಿ, ಎಲೈ ತ್ರಿದಶರೇ, ನಿಮ್ಮ ಈ ನನ್ನ ಸ್ತುತಿಯಿಂದ ನಾನು ಸುಪ್ರೀತನಾದೆನು. ಸ್ಕಂದ ಸ್ತೋತ್ರವನ್ನು ನಿತ್ಯದಲ್ಲಿ ಬಹುಭಕ್ತಿಯಿಂದ ಯಾರು ಪಠಿಸುವರೋ ಅವರ ಕಷ್ಟಗಳನ್ನೆಲ್ಲ ನಿವಾರಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಕಾಪಾಡುವೆನು. ನಿಮಗೆ ಯಾವ ವರವು ಬೇಕೋ ಕೇಳಿಕೊಳ್ಳಿರಿ ಎಂಬುದಾಗಿ ಪ್ರಸನ್ನನಾಗಿ ನುಡಿದನು. ಆಗ ದೇವತೆಗಳೆಲ್ಲ ಒಟ್ಟಾಗಿ, ದೇವ, ನೀನೇ ನಮಗೆ ಇಂದ್ರನಾಗು, ದೇವೇಂದ್ರನು ಸೇನಾಪತಿಯಾಗಲಿ, ಹೀಗೆ ಅನುಗ್ರಹ ಮಾಡಿ ಶೂರಪದ್ಮ, ತಾರಕ ಮೊದಲಾದ ರಕ್ಕಸರನ್ನು ಸಂಹರಿಸು ಎಂದು ಬೇಡಿಕೊಂಡರು. ಆಗ ಸ್ವಾಮಿಯು, ದೇವತೆಗಳೇ, ನಿಮ್ಮ ಇಂದ್ರನು ನನ್ನ ಸ್ಥಾನದಲ್ಲಿಯೇ ಇರಲಿ. ನಾನೇ ದೇವಸೈನ್ಯದ ಸೇನಾಪತಿಯಾಗಿ ಲೋಕಕಂಟಕರಾದ ರಕ್ಕಸರನ್ನು ಸಂಹರಿಸಿ ವೀರಶ್ರೀಯನ್ನು ಮೆರೆದು ಸುರಶ್ರೀಯನ್ನು ಕರೆತರುತ್ತೇನೆ ಎಂದು ನುಡಿದು ಅವರೆಲ್ಲರನ್ನೂ ಕೂಡಿಕೊಂಡು ಶಿವ ಸನ್ನಿಧಿಗೆ ಬಂದನು.